ನಮಸ್ಕಾರ ವೀಕ್ಷಕರೇ. ನಮ್ಮ ನಾಡಿನಲ್ಲಿ ಶಕ್ತಿ ದೇವತೆಗಳ ಆರಾಧನೆಗೆ ವಿಶಿಷ್ಟ ಇತಿಹಾಸವಿದೆ. ಅಂಥ ಪರಮ ಪಾವನ ಜಾಗೃತ ಶಕ್ತಿ ಪೀಠಗಳಲ್ಲಿ ಮುಂಚೂಣಿಯಲ್ಲಿ ನಿಲ್ಲುವ ಕ್ಷೇತ್ರವೇ ಉತ್ತರ ಕನ್ನಡ ಜಿಲ್ಲೆಯ ಹೆಮ್ಮೆಯ ಶಿರಸಿ. ಬರೋಬ್ಬರಿ 8 ಅಡಿ ಎತ್ತರದ ಶ್ರೀಗಂಧದ ಮೂರ್ತಿಯಾಗಿ ಕೋಟ್ಯಾಂತರ ಭಕ್ತರ ಆರಾಧ್ಯ ದೈವವಾಗಿ ನೆಲೆಸಿರೋ ಶ್ರೀ ಶಿರಸಿ ಮಾರಿಕಾಂಬಾ ದೇವಿಯ ಮಹಿಮೆ ಅಪಾರ. ಕೊಲ್ಲೂರಿನ ಮೂಕಾಂಬಿಕೆ, ಮೈಸೂರಿನ ಚಾಮುಂಡೇಶ್ವರಿಗೆ ದೊಡ್ಡಕ್ಕ ಎಂದೇ ಖ್ಯಾತಿಯಾಗಿರುವ ಶಿರಸಿ ಮಾರಿಕಾಂಬೆಯ 9 ದಿನಗಳ ಮಹಾವೈಭವ ದಕ್ಷಿಣ ಭಾರತದಲ್ಲೇ ಅತಿ ದೊಡ್ಡ ಜಾತ್ರೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಹಾಗಾದ್ರೆ ಈ ದೇವಿಯ ಉದ್ಭವದ ರೋಚಕ ಇತಿಹಾಸವೇನು? ಸದ್ಯ ಶಿರಸಿಯಲ್ಲಿ ನಡೀತಿರೋ ವಿಶಿಷ್ಟ ಸಂಪ್ರದಾಯಗಳೇನು? ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ರೂಪಲತಾ. ಹಸಿರು ಮೈಸಿರಿ ಹೊದ್ದ ಮಲೆನಾಡಿನ ಸುಂದರ ನಗರಿ ಶಿರಸಿ. ಕರಾವಳಿ ಮತ್ತು ಮಲೆನಾಡಿಗರ ರಕ್ಷಣಾ ದೇವತೆ, ಭಕ್ತರ ಕಷ್ಟಗಳನ್ನು ಕಳೆಯುವ ಕರುಣಾಮಯಿ ತಾಯಿ ಶ್ರೀ ಮಾರಿಕಾಂಬಾ ದೇವಿಯ ಸನ್ನಿಧಿ ಇಡೀ ಕರ್ನಾಟಕವೇ ಧನ್ಯತಾ ಭಾವದಿಂದ ಕೈ ಮುಗಿಯುವ ಪಾವನ ಕ್ಷೇತ್ರ. ಬರೋಬ್ಬರಿ 1688ರ ಇತಿಹಾಸವಿರುವ ಈ ಶಿರಸಿ ಮಾರಿಗುಡಿಯನ್ನು ಪ್ರವೇಶಿಸುತ್ತಿದ್ದಂತೆ ದ್ವಾರದಲ್ಲಿರುವಂಥ ಭವ್ಯ ಆನೆ ಮೂರ್ತಿಗಳು ಭಕ್ತರನ್ನು ಸ್ವಾಗತಿಸುತ್ತವೆ. ದೇವಾಲಯದ ಗೋಡೆಗಳ ಮೇಲೆ ರಾಮಾಯಣ, ಮಹಾಭಾರತದ ಕಥೆಗಳನ್ನು ಹೇಳುವ ಕೆಂಪು ಬಣ್ಣದ ಅಪರೂಪದ ವರ್ಣಚಿತ್ರಗಳು ಇತಿಹಾಸದ ಸೌಂದರ್ಯಕ್ಕೆ ಸಾಕ್ಷಿಯಾಗಿವೆ. ದೇವಸ್ಥಾನದ ಒಳಗೆ ಕಾಲಿಡುತ್ತಿದ್ದಂತೆ ಮಹಿಷಾಸುರ ಮರ್ದಿನಿಯ ಸ್ವರೂಪದಲ್ಲಿ ನಿಂತಿರುವಂಥ ದೇವಿಯ ದರ್ಶನ ಭಕ್ತರನ್ನು ಮಂತ್ರಮುಗ್ಧರನ್ನಾಗಿಸುತ್ತೆ. ಬರೋಬ್ಬರಿ 8 ಅಡಿ ಎತ್ತರ ಇರೋ ಈ ಮೂರ್ತಿಯ ವಿಶೇಷ ಅಂದರೆ ಇದನ್ನು ಯಾವುದೇ ಕಲ್ಲಿನಿಂದ ಕೆತ್ತಲಾಗಿಲ್ಲ. ಇಡೀ ಮೂರ್ತಿಯನ್ನು ಏಕಕಾಷ್ಠ ಅಂದರೆ ಏಕೈಕ ಶ್ರೀಗಂಧದ ಮರದಲ್ಲಿ ಕೆತ್ತಲಾಗಿದೆ. ವಿಶ್ವದಲ್ಲೇ ಇಷ್ಟು ದೊಡ್ಡ ಶ್ರೀಗಂಧದ ದೇವತಾ ಮೂರ್ತಿ ಇರುವುದು ಅತ್ಯಂತ ವಿರಳ. ಇಲ್ಲಿನ ದೇವಿಯನ್ನು ಕೊಲ್ಲೂರು ಮೂಕಾಂಬಿಕೆ ಹಾಗೂ ಮೈಸೂರು ಚಾಮುಂಡೇಶ್ವರಿ ದೇವಿಯರೇ ತಮ್ಮ ಹಿರಿಯ ಸಹೋದರಿ ಅಂದರೆ ದೊಡ್ಡಕ್ಕ ಎಂದು ಆರಾಧಿಸುತ್ತಾರೆ ಅನ್ನೋದು ಇಲ್ಲಿನ ಮತ್ತೊಂದು ಐತಿಹ್ಯ. ಸುಮಾರು 330 ವರ್ಷಗಳಿಗೂ ಹಳೆಯ ಇತಿಹಾಸ ಹೊಂದಿರುವ ಈ ಜಾಗೃತ ಶಕ್ತಿಪೀಠದ ಉದ್ಭವದ ಹಿಂದೆ ಒಂದು ರೋಚಕ ಕಥೆ ಇದೆ. ಕ್ರಿಸ್ತ ಶಕ 1689ರ ಅವಧಿಯಲ್ಲಿ ಈ ದೇವಿಯ ಮೂರ್ತಿ ಮೊದಲು ಮಹಾಭಾರತ ಕಾಲದ ವಿರಾಟನಗರ ಅಂದರೆ ಇಂದಿನ ಹಾವೇರಿ ಜಿಲ್ಲೆಯ ಹಾನಗಲ್ನಲ್ಲಿತ್ತಂತೆ. ಹಾನಗಲ್ ಜಾತ್ರೆಯ ಬಳಿಕ ಕಳ್ಳರು ದೇವಿಯ ಆಭರಣವನ್ನ ದೋಚಿ ವಿಗ್ರಹವಿದ್ದ ಪೆಟ್ಟಿಗೆಯನ್ನು ಶಿರಸಿಯ ಹೊರವಲಯದ ಕೆರೆಯೊಂದರಲ್ಲಿ ಬಚ್ಚಿಡ್ತಾರೆ. ಆಗ ಚಂದ್ರಗುತ್ತಿ ಜಾತ್ರೆಗೆ ಹೋಗಲಾಗದ ಬಸವ ಎಂಬ ಪರಮ ಭಕ್ತನ ಕನಸಿನಲ್ಲಿ ಬಂದಂಥ ಜಗನ್ಮಾತೆ ತಾನು ಕೆರೆಯಲ್ಲಿದ್ದೇನೆ ಎಂದು ಆಜ್ಞಾಪಿಸುತ್ತಾಳೆ. ಊರಿನ ಪ್ರಮುಖರೆಲ್ಲ ಸೇರಿ ಹುಡುಕಾಡಿದಾಗ ದೇವಿಯ ಭವ್ಯ ಮೂರ್ತಿ ಪತ್ತೆಯಾಗುತ್ತೆ. ಅಂದು ಮೂರ್ತಿ ಸಿಕ್ಕ ಜಾಗವನ್ನೇ ಇಂದಿಗೂ ದೇವಿಕೆರೆ ಎಂದು ಕರೆಯಲಾಗುತ್ತದೆ. ತದನಂತರ ಸೋದಿಯ ಅರಸರಾದ ರಾಮಚಂದ್ರ ನಾಯಕರು ಈ ದೇವಸ್ಥಾನದ ಭವ್ಯ ನಿರ್ಮಾಣಕ್ಕೆ ಕಾರಣರಾದರು. 2 ವರ್ಷಕ್ಕೊಮ್ಮೆ ಸತತ 9 ದಿನಗಳ ಕಾಲ ನಡೆಯುವ ದಕ್ಷಿಣ ಭಾರತದ ಅತಿದೊಡ್ಡ ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಮಹಾಕೌತುಕವೇ ಶ್ರೀ ಮಾರಿಕಾಂಬಾ ಜಾತ್ರೆ. ಈ ಜಾತ್ರೆಗೆ ಬರೋಬ್ಬರಿ 25ರಿಂದ 30 ಲಕ್ಷ ಭಕ್ತ ಸಾಗರ ಹರಿದು ಬರ್ತದೆ. ಜಾತ್ರೆಗೂ ಮುನ್ನ ನಡೆಯುವ 5 ಹೊರಬೀಡುಗಳು ಹಾಗೂ ಕಾಡಿನಿಂದ ತಾರಿ ಮರ ತಂದು ಕಟ್ಟುವಂತ ಭವ್ಯ ರಥ ಈ ಜಾತ್ರೆಯ ಪ್ರಮುಖ ಆಕರ್ಷಣೆಯಾಗಿದೆ. ದೇವಿಯನ್ನು ಬೃಹತ್ ರಥದಲ್ಲಿ ಕೂರಿಸಿ ಮೆರವಣಿಗೆ ಮಾಡಿ ತವರು ಮನೆಗೆ ಕಳಿಸುವ ಶಾಸ್ತ್ರ ನಯನ ಮನೋಹರ.
ಇನ್ನು ಈ ಕ್ಷೇತ್ರದ ಇತಿಹಾಸಕ್ಕೂ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರಿಗೂ ಒಂದು ಅವಿನಾಭಾವ ಬಂಧವಿದೆ. ಹಿಂದೆ ಈ ಜಾತ್ರೆಯ ಮುಕ್ತಾಯದ ವೇಳೆ ಕೋಣನ ಬಲಿ ಕೊಡುವ ಕ್ರೂರ ಪದ್ಧತಿ ಇತ್ತು. ಆದರೆ ಸಾಮಾಜಿಕ ಸುಧಾರಕರ ಹೋರಾಟದ ಫಲವಾಗಿ 1930ರ ದಶಕದಲ್ಲಿ ಪ್ರಾಣಿ ಬಲಿಯನ್ನು ನಿಷೇಧಿಸಲಾಯಿತು. 1934ರಲ್ಲಿ ಗಾಂಧೀಜಿಯವರು ಈ ಕ್ಷೇತ್ರಕ್ಕೆ ಭೇಟಿ ನೀಡಿದ್ದಾಗ ಈ ಅಹಿಂಸಾ ಮಾರ್ಗದ ಪೂಜಾ ಪದ್ಧತಿಯನ್ನು ಕಂಡು ಅತ್ಯಂತ ಪ್ರಸನ್ನರಾಗಿ ಕ್ಷೇತ್ರದ ಸಾಮಾಜಿಕ ಬದಲಾವಣೆಯನ್ನು ಮುಕ್ತ ಕಂಠದಿಂದ ಶ್ಲಾಘಿಸಿದ್ದರು. ಅಂದಿನಿಂದ ಇಂದು ಸಾಂಕೇತಿಕವಾಗಿ ಬೂದುಗುಂಬಳಕಾಯಿ ಒಡೆಯುವ ಪದ್ಧತಿ ಜಾರಿಯಲ್ಲಿದೆ. ಸದ್ಯ ಪ್ರಸಕ್ತ ಸಾಲಿನ ಮಹಾಜಾತ್ರೆ ಅತ್ಯಂತ ಯಶಸ್ವಿಯಾಗಿ ಮುಕ್ತಾಯಗೊಂಡಿದ್ದು ಶಿರಸಿಯಲ್ಲಿ ವಿಶಿಷ್ಟ ಸಂಪ್ರದಾಯವೊಂದು ನಡೆಯುತ್ತಿದೆ. ಜಾತ್ರೆ ಮುಗಿದ ಮುಂದಿನ 10 ದಿನಗಳ ಕಾಲ ಇಡೀ ಶಿರಸಿ ಊರಿನಲ್ಲಿ ಸೂತಕದ ವಾತಾವರಣ ಇರಲಿದ್ದು ಯಾವುದೇ ಶುಭ ಕಾರ್ಯಗಳು ನಡೆಯುತ್ತಿಲ್ಲ. ದೇವಿಯ ಉತ್ಸವ ಮೂರ್ತಿಯನ್ನು ದೇವಸ್ಥಾನದ ಹಿಂಭಾಗದ ದೇವಿಕೆರೆಯಲ್ಲಿ ಮುಳುಗಿಸಿಟ್ಟು ಪ್ರಮುಖ ಗರ್ಭಗುಡಿಯ ಬಾಗಿಲನ್ನು ಮುಚ್ಚಲಾಗಿದೆ. ಮುಂಬರುವ ಯುಗಾದಿ ಹಬ್ಬದಂದು ಮರಳಿ ದೇವಸ್ಥಾನದ ಬಾಗಿಲು ತೆರೆದು ಎಂದಿನಂತೆ ಪೂಜೆಗಳು ಆರಂಭವಾಗಲಿವೆ. ಕೇವಲ ಧಾರ್ಮಿಕ ನಂಬಿಕೆಯಷ್ಟೇ ಅಲ್ಲದೆ ಸ್ಥಳೀಯ ವ್ಯಾಪಾರಿಗಳು ಹಾಗೂ ಪ್ರವಾಸೋದ್ಯಮಕ್ಕೆ ಕೋಟ್ಯಾಂತರ ರೂಪಾಯಿಗಳ ವಹಿವಾಟು ತಂದುಕೊಡುವ ಈ ಜಾತ್ರೆ ಮಲೆನಾಡಿನ ಆರ್ಥಿಕತೆಯ ಬೆನ್ನೆಲುಬು. ಇಂದು ಶಿರಸಿ ಮಾರಿಕಾಂಬಾ ದೇವಸ್ಥಾನ ಕೇವಲ ಧಾರ್ಮಿಕ ಕೇಂದ್ರವಾಗಿ ಉಳಿದಿಲ್ಲ. ಶಿಕ್ಷಣ ಸಂಸ್ಥೆಗಳು, ಉಚಿತ ಆಸ್ಪತ್ರೆ, ಆಂಬ್ಯುಲೆನ್ಸ್ ಸೇವೆ ಮತ್ತು ನಿರಂತರ ದಾಸೋಹದ ಮೂಲಕ ಸಾಮಾಜಿಕವಾಗಿಯೂ ದೊಡ್ಡ ಕ್ರಾಂತಿ ಮಾಡುತ್ತಿದೆ. ಭಕ್ತಿ, ಸಂಸ್ಕೃತಿ ಮತ್ತು ಅಹಿಂಸೆಯ ಸಂದೇಶ ಸಾರುವ ಈ ಕ್ಷೇತ್ರಕ್ಕೆ ಪ್ರತಿಯೊಬ್ಬ ಕನ್ನಡಿಗರು ಒಮ್ಮೆಯಾದರೂ ಭೇಟಿ ನೀಡಲೇಬೇಕು. ನೋಡಿದ್ರಲ್ಲ ವೀಕ್ಷಕರೇ, ಏಕೈಕ ಶ್ರೀಗಂಧದ ಮೂರ್ತಿಯಾಗಿ ನೆಲೆ ನಿಂತು ಅಹಿಂಸೆಯ ಹಾದಿಯಲ್ಲಿ ಕೋಟ್ಯಾಂತರ ಭಕ್ತರನ್ನು ಸಲಹುತ್ತಿರುವ ಶಿರಸಿಯ ಶ್ರೀ ಮಾರಿಕಾಂಬ ದೇವಿಯ ಮಹಿಮೆ. ಇದಾಗಿತ್ತು ದೈವಿ ವಿಶೇಷ. ನೆಲ, ಜಲ, ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೋಡ್ತಾ ಇರಿ ಫೋಕಸ್ ಟಿವಿ.